ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಏನಂದ್ರೆ ನಾವು ಒಂದು ಗೊಂಜಾಳ ಪ್ಲಾಟ್ ವಿಸಿಟ್ ಬಂದಿದ್ದಕ್ಕೆ ಸ್ವಲ್ಪ ವಿವರಣೆ ಇದೆ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೇಕು. ನಮ್ಮ ಹೆಸರು ಅನಿಲ್ ಅರ್ಜುನ್ ಪುಂಟಿ ಅಂತ, ಊರ ಕಿವ್ರ, ತಾಲೂಕಾ ಚಿಕ್ಕೋಡಿ, ಜಿಲ್ಲಾ ಬೆಳಗಾವ. ಸರ್ ವಿಜಿಟ್ಗೆ ಬಂದವ್ರು ಗೊಂಜಾಳದ ನೋಡಲಿಕ್ಕೆ ಕೀರ್ತಿ ಅಂಗಡಿ ಬೀಜ ತಂದಿದ್ವಿ ಅಲ್ಲಿಂದ. ಆಮೇಲೆ ಸರ್ ವಿಜಿಟಿಗೆ ಬಂದಿದ್ರು. ಆಮೇಲೆ ಒಂದು ಎರಡು ಸಲ ಅಲ್ಲೇ ಕೀರ್ತಿ ಅಂಗಡಿಯಾಗೆ ತಂದು ನಾವು ಸ್ಪ್ರೇ ಮಾಡಿವಿ. ಸರ್ ವಿಜಿಟಿಗೆ ಬರ್ತಿದ್ವಿ ಅಂದಿರು. ಸರ್ ವಿಜಿಟಿಗೆ ಬಂದಾರ ಈಗ, ಅವರು ಸರ್ ಮಾತಾಡ್ತಾರೆ ರೀ. ಏನು ಸ್ಪ್ರೇ ಕೊಟ್ಟಿದಂತ ಆಮೇಲೆ ಹೇಳ್ತೇನೆ ನಿಮ್ಗೆ. ಸರ್ ಇದು ನೀವು 74 ಮಾಡೋದಲ್ಲ ಅಡ್ವಾಂಟ ಇದೇ ಬೀಜ ಹಾಕಿ ನೀವು ಬೆಳೆಯತ್ತೀರಿ, ನಮ್ಗೆ ಹೇಳ್ಬೇಕು ರೈತರಿಗೆ. ಸರ್ ನಾ ರೈತರಿಗೆ ಇಷ್ಟಪಡ್ತೇನೆ ಅಂದ್ರೆ ಇದು ಗೊಂಜಾಳ ಸಮಾಂತರ ಬೇಡಿದ್ದು. ಆಮೇಲೆ ಕಣಿಗೆ 6 ರಿಂದ 7 ಫೂಟ್ ಹೈಟು ಬರ್ತೈತಿ. ಆಮೇಲೆ ತೆನಿ ದಪ್ಪ ಬರ್ತೈತ್ರಿ, ದೇಂದ ಸಣ್ಣ ಬರ್ತೈತಿ. ಅದು ಕಾಳಿನ ಸಂಖ್ಯೆ ಹೆಚ್ಚಿರ್ತೈತ್ರಿ ಅದು. ಆಮೇಲೆ ಒಂದು ಕಲರ್ ಆದಂಥ ಕಾಳು ಇರ್ತಾವೆ. ಆಮೇಲೆ ಮಾರ್ಕೆಟಿಂಗು ನಮ್ಗೆ ಹೆಚ್ಚು ಈ ರೀತಿಯಾಗಿ ನಾವು ಇದನ್ನ ಬೆಳಕ ನಮ್ಗೆ ಅನುಕೂಲ ಆಗಿದೆ ಅನ್ನೋದು ಇದನ್ನ ಬಿಟ್ಟಿವ್ರಿ ನಾವು. ಈಗ ನಾವು ತೆನಿ ಮತ್ತೆ ಕಾಳ ಸಣ್ಣ ಆಗ್ಬೇಕಂದ್ರೆ ಅದೊಂದು ತೋರ್ಸ್ಕೊಂಡು ರೈತರು ಯಾವ ಥರ ಕಂಡು ಹಿಡ್ಕೋಬೇಕಂತ ನಾವು ತೋರ್ಸ್ತೀವಿ. ತೋರಿಸ್ತೀವಿ ರೈತರು. ಇದೇನು ತೆನಿ ಇಲ್ಲ, ಇದಿಂದ ಸಣ್ಣ ಹೆಂಗಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮುಂದೆ ಬರೀ ತೋರಿಸ್ಕೊಂತ ನಾವೇನು ಇಳುವರಿ ಜಾಸ್ತಿ ಬರ್ಬೇಕಪ್ಪ ಅಂದ್ರೆ ಇವೇನು ಕಾಳದಲ್ಲ ಹಿಂಗೆ ಜೋಡಿಸಿ ಎರಡು ಅಂಟ್ಕೋಬೇಕು. ಇವು ಹಿಂಗೆ ಅನ್ಕೋತ ಹಿಂಗೆ ತೋರಿ ಹೇಳ್ತಾನೆ ರೀ. ಇವು ಎರಡು ಕಾಳು ಹಿಂಗೆ ಕುಡಿದು ಅಂದ್ರೆ ಎಕ್ದಮ್ ದಿನ ಏನಿದೆ ಅಗ್ದಿ ಸಣ್ಣ ಬರ್ತೈತಿ. ಸಣ್ಣ ಬರೋದಿಂದ ಅಂದ್ರೆ ಕಂಪ್ನಿ ಅಡ್ವಾಂಟ್ ಕಂಪ್ನಿ ಒಂದು 741 ಆಗಲಿ, 768 ಆಗಲಿ, 993 ಆಗಲಿ, ಇಷ್ಟು ಇವು ಎರಡು ಹಿಂಗೆ ಕಾಳು ಕುಡಿದು ಅಂದ್ರೆ ನಿಮ್ಗೆ ದಿಂಡು ಸಣ್ಣ ಇತ್ತಪ್ಪ ಅಂತ ತಿಳ್ಕೊಬೇಕು. ದಿಂಡು ಸಣ್ಣ ಇತ್ತಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇಳುವರಿ ಜಾಸ್ತಿ ಬರೈತಿ. ಯಾಕೆ ಬರೈತೆ ಅಂದ್ರೆ ಇವೇಂದವಲ್ಲ ಕಾಳ ಸೈಜ್ ಜಾಸ್ತಿ ಬರೈತಿ. ಮತ್ತು ಇವೇನು ಒಳಗೆ ಇದ್ದಂಥ ಲೈನ್ಗಳು ಕಾಳಿನ ಇವು ಭೀ ಜಾಸ್ತಿ ಬರ್ತಾವೆ. ಅದ್ರ ಸಲುವಾಗಿ ನಮ್ಗೆ ಎಕರೆಗೆ ಇಲ್ಲಾಂದ್ರೆ 40 ರಿಂದ 45 ಕ್ವಿಂಟಲ್ ಆರಾಮ್ ಇಳುವರಿ ಇದಕ್ಕೆ ಬೀಳ್ತೈತಿ. ಮತ್ತು ನಿಮ್ಗೇನು ಚಲೋ ಅನ್ಸಿತ್ತು? ಚಲೋ ಅನ್ಸಿ ಸರ್. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು? ಸರ್ ನಾವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಅಂದ್ರೆ ಈಗ ಇದನ್ನ ಹಾಕಿಸಿ ಚಂದ ಹೆಚ್ಚಿನ ಇಳುವರಿ ತಗೊಂಡು ಚಂದ ಹೆಚ್ಚಿನ ಲಾಭ ಪಡ್ಕೋಬೇಕಂತ ಚಂದ ರೈತರಿಗೆ ಮುಖಾಂತರ ಅಂದ್ರೆ ನೀವು ಎಲ್ಲ ವ್ಯವಸ್ಥೆ ಬೀಜ ಬಿ ತರ್ತೀರಿ, ಲಾಗುಡಿ ಹೋಗಿತಾರೆ, ಸರ್. ತೊಗುತ್ನಾಗ ಏನೈತಿ ಜಾಸ್ತಿ ತಗೋತೀವಿ ಸರ್. ನಿಮ್ಗೆ ಹೆಲ್ಪ್ ಆಗ್ಬೇಕು ಸರ್. ನಾವು ಇದು ಪಿಜ್ಜಾ ಹಾಕೋಕ್ಕಿಂತ ಮುಂಚಿತ ಬೇರೆ ಪಿಜ್ಜಾ ಹಾಕ್ತಿದ್ರಲ್ಲ, ಅವಾಗ ನಾವು ಸರ್ ಲಾಗುಡಿ ಹಾಕೋದ್ರಿ. ಆಮೇಲೆ ಇದೇ ಟೈಪ್ ಎಲ್ಲ ಮಾಡ್ತಿದ್ವಿ, ಸೇಮ್ ಇಳುವರಿ ಕಮ್ಮಿ ಬರ್ತೈತ್ರಿ. ಈಗ ಏನೈತ್ರಿ ಸರ್, ನಾವು ಈ ಬೀಜ ನೀವು ಹೇಳಿದಾಗಿಂದ ಈ ಬೀಜ ಹಾಕಿರಲ್ಲ ಸರ್, 741 ರೀ. ಅವಾಗಿಂದ ನಮ್ಗೆ ಜಾಸ್ತಿನೂ ಬರೈತ್ರಿ. ಆಮೇಲೆ ನಮ್ಗೆ ರೇಟು ಹೆಚ್ಚಿಗೆ ಸಿಗೈತ್ರಿ. ಆಮೇಲೆ ಕಾಯಿನ ಪ್ರಮಾಣವೂ ಹೆಚ್ಚು ಭಾಳ ಐತ್ರಿ. ಇದು ಈಗ ಟೈಪ್ ನಾವು ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಎಲ್ಲ ರೈತರಿಗೂ ಇದನ್ನ ಬೆಳೆಸೋಕೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಗೊಂಜಾಳ ಪ್ಲಾಟಿಗೆ ನಾವು ಫಸ್ಟ್ ಡೋಸ್ ಇಮ್ಯಾಮ್ಕಿನ್ ಬಂಜನೆಟ್ 10 ಗ್ರಾಮ್, ಆಮೇಲೆ ಸೆಕೆಂಡ್ ಡೋಸ್ ಏನು ಕೊಟ್ಟಿದ್ದಪ್ಪ ಅಂತಂದ್ರೆ 19-50 ಗ್ರಾಮ್, ಕಾಂಟಿಸ್ 40 ml, ಸಾಪ್ 20 ಗ್ರಾಮ್ ಪರ್ ಪಂಪ್. ಮೂರನೇ ಸ್ಪ್ರೇ ಏನು ಕೊಟ್ಟಿದ್ದಪ್ಪ ಅಂತಂದ್ರೆ ಇದಕ್ಕೆ ಇವ್ಸೆಂಟ್ 3 ಗ್ರಾಮ, ಇಸಾಬಿನ್ 35 ml, TMX2 20 ಗ್ರಾಮ, ಹೋಜಿ 25 ml. ಆಮೇಲೆ ಫೈನಲ್ ಡೋಸ್ ಏನು ಕೊಟ್ಟಪ್ಪ ಅಂದ್ರೆ ಇದಕ್ಕೆ 1 ಎಕರೆಗೆ ಪೊಟ್ಯಾಶ್ 1 ಬ್ಯಾಗ, ಅಮೋನಿಯಂ ಸಲ್ಫೇಟ್ 1 ಬ್ಯಾಗ. ಪೊಟ್ಯಾಶಿ ಮತ್ತು ಅಮೋನಿಯಂ ಸಲ್ಫೇಟ್ ನಾವು ಹಾಕೋದ್ರಿಂದ ಕಾಳು ವೇಟ್ ಆಗ್ತೈತಿ ಮತ್ತು ತೆನಿ ತುಂಬ ಕಾಳು ಆಗ್ತಾವೆ. ಅದ್ರ ಸಲುವಾಗಿ ಇಳುವರಿ ನಾವು ಜಾಸ್ತಿ ಪಡ್ಕೋಬೋದು.